ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಆ ವಾಕ್ಯದಲ್ಲೇ ಇದೆ, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಅಂದರೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂದರೆ ಅರ್ಥ, ನಾನು ಎಲ್ಲಿ ಓದಿರ್ತೀನಿ, ಸರ್ಕಾರಿ ಶಾಲೆಯಲ್ಲಿ ಓದಿರ್ತೀನಿ. ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಮಗೇನು ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ, ಈ ದೇಶದ ಮತ್ತು ನಮ್ಮ ಭವಿಷ್ಯಕ್ಕೆ ಒಳ್ಳೆ ಪ್ರಜೆ ಆಗಿ ಮುಂದಿನ ದಿನಗಳಲ್ಲಿ ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ಮುಂದೆ ದೊಡ್ಡ ಮನುಷ್ಯರಾಗಬೇಕು, ಸಾಧನೆ ಮಾಡಬೇಕು, ಸಾಧಕರಾಗಬೇಕು ಅಂತಕ್ಕಂಥದ್ದು ಏನಿದೆ, ಅಲ್ಲಿಗೆ ನಾವು ಅಷ್ಟು ಮೇಲೆ ಬಂದಾಗ, ಆ ಸಂದರ್ಭದಲ್ಲಿ ನಮಗೆ ಶಕ್ತಿ ಮೀರಿ ಒಂದು ಹಂತಕ್ಕೆ ಬಂದಾಗ ನಾವು ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕಾಗತ್ತೆ. ಯಾಕೆ ನಾವು ಹಿಂದೆ ತಿರುಗಿ ನೋಡಬೇಕಂದ್ರೆ, ನಾವು ಎಲ್ಲಿಂದ ಬಂದಿದ್ದೀವಿ, ಹೇಗೆ ನಮ್ಮ ತಂದೆ ತಾಯಿಯವ್ರನ್ನ ನೋಡ್ಕೊಳ್ತೀವಿ, ಹೆತ್ತವ್ರನ್ನ ನಾವು ನೋಡ್ಕೊಳ್ತೀವಿ, ಹಾಗೆ ನಮ್ಮನ್ನು ಮೇಲ್ ತಂದಿರ್ತಕ್ಕಂಥ ಆ ಶಾಲೆಗಳು ನಮ್ಮ ತಂದೆ ತಾಯಿಯವ್ರ ಸಮಾನ ಇರುತ್ತದೆ. ಏನು ತಂದೆ ತಾಯಿ ಸಮಾನತೆಯಲ್ಲಿರ್ತಕ್ಕಂಥ ಶಾಲೆಯನ್ನು ನಾನು ಜವಾಬ್ದಾರಿ ತಗೊಳ್ಬೇಕು. ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಆ ಎನರ್ಜಿ, ಪವರು, ಶಕ್ತಿ ನಿಜವಾಗ್ಲೂ ಇನ್ನೆಲ್ಲೂ ಇಲ್ಲ. ಯಾಕೆಂದರೆ ಬೆಸ್ಟ್ ಟೀಚರ್ಸ್ ಆರ್ದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಮಿಡ್ ಡೇ ಮೀಲ್ಸ್ ಒಳ್ಳೆ ಊಟ ಕೊಡ್ತಾರೆ, ಯೂನಿಫಾರ್ಮ್ ಇರ್ತದೆ, ಬುಕ್ಸ್ ಫ್ರೀಯಾಗಿ ಕೊಡ್ತಾರೆ, ಎಗ್ಗು, ಕ್ಷೀರಭಾಗ್ಯ, ಬೆಳಗ್ಗೆ ಬೇರೆ ಬೇರೆ ವ್ಯವಸ್ಥೆ, ಬೇರೆ ಬೇರೆ ರಾಗಿ ಮಾಲ್ಟ್ ಇರ್ಬೋದು, ಈ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನು, ಮತ್ತು ವಿಶೇಷವಾಗಿ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ, ಮತ್ತು ಸಾಯಂಕಾಲ ನೋಡಿ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಿದ್ದಾರೆ. ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಟ್ಟ ತಕ್ಷಣ ಎಲ್ಲ ಕಂಪ್ಯೂಟರ್ ಕಬೋರ್ಡ್ ಒಳಗಿದ್ವು. ಯಾಕೆಂದರೆ ಕರೆಂಟ್ ಬಿಲ್ ಕಟ್ಟೋಕ್ಕಾಗ್ತಾ ಇರಲಿಲ್ಲ ಶಾಲೆಗಳಿಗೆ. ಆದರೆ ಉಚಿತವಾಗಿ ಕರೆಂಟ್ ಬಿಲ್ಲು ಅಂದ ತಕ್ಷಣ ಎಲ್ಲ ಆ ಕಬೋರ್ಡಿಂದ ಟೇಬಲ್ ಮೇಲೆ ಬಂದು ಇವತ್ತು ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆ ಕಂಪ್ಯೂಟರ್ಸ್ ಆಗಲಿ, ಸಾಫ್ಟ್ವೇರ್ ಎಂಥದ್ದು ಈ ಯಾವುದಾದ್ರು ಕರೆಂಟನ್ನು ಯೂಸ್ ಮಾಡ್ತಾರೆ ಅದೆಲ್ಲದು ಕೂಡ ಈಗ ಹೊರಗೆ ಬಂದಿದೆ. ನನ್ನ ಜವಾಬ್ದಾರಿ ಎಷ್ಟಿದೆ ನನ್ನ ಶಾಲೆಗೆ ಅಂತಕ್ಕಂಥದ್ದು ತಿಳುವಳಿಕೆಯನ್ನು ಮಾಡಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. 10 ಲಕ್ಷ ಕೊಟ್ಟರು. ಇವತ್ತು 10 ಲಕ್ಷ ಮೊತ್ತ ಇಂಪಾರ್ಟೆಂಟ್ ಅಲ್ಲ, ಆದರೆ ಈ ಸಂದೇಶ ಹೋಗಬೇಕಾಗ್ತದೆ. ನಾವೆಲ್ಲದ್ದು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ನಾವು ಯಾವ ಶಾಲೆಯಿಂದ ಓದಿದ್ದೀವಿ ಅದಕ್ಕೆ ನಿಮ್ಮ ಕಿರು ಕಾಣಿಕೆ ಅಂಥೇಳಿ, ಕಾಣಿಕೆ ಅಂತ ಹೇಳೋದಿಲ್ಲ, ಜವಾಬ್ದಾರಿ. ಯಾಕೆಂದರೆ ಇದು ಭಿಕ್ಷೆ ಅಲ್ಲ ಇದು. ಯಾಕೆಂದರೆ ಸರ್ಕಾರದಲ್ಲಿ ನೀವು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಬಂದಿದ್ದೀರಾ, ಅದನ್ನು ನೀವು ಸಹಾಯ ಮಾಡಬೇಕು ಅಂಥೇಳಿ ನಾನು ಅಂದ್ಕೊಳ್ತೀನಿ.